ಹೆಂಗನು ನಮ್ಮ ಸ್ವಾತಿ ತುಂಬ ಒಳ್ಳೆಯವಳು ಕಣಪ್ಪ. ಒಳ್ಳೆಯವಳಾಗಿರೋದಕ್ಕೆ ಇವತ್ತು ಬುದ್ಧಿವಂತಿಕೆಯಿಂದನ ತಲೆ ಓಡಿಸ್ಬಿಟ್ಟು ಎಲ್ಲ ಫಿಕ್ಸೆಡ್ ಮಾಡಿ ಸುಮ್ಮನಾಗ್ಬಿಟ್ಲು. ಇಲ್ಲಾಂದ್ರೆ ಏನಿಲ್ಲ, ಅವನಿಗೆ ಆಲೇನೆ ಎಳೀತೈತೆ ಕಣಪ್ಪ. ವಯಸ್ಕಂತ ಹೇಳ್ದಂಗೆ ಎಳಿತೈತೆ ಮನಸ್ಸು. ಹೋಗೋಣ 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 ಅಂತ ಅನ್ನಿಸ್ತೈತೆ. ಆಲೇ ನೋಡೊಂದು 50,000 ಕಳೆದ್ಬಿಟ್ಟವನಲ್ಲ, ಅದಕ್ಕೆ ಅವನು ಒಂಥರ ಏನೋ ಎಳಿತೈತೆ. ಅವ್ನು ಇಲ್ಲಲ್ಲ ಕುಕ್ಕಮಲ್ಲ, ಅವ್ನಿಗೇನೋ ಮನಸ್ಸು ಒಂಥರ ಆಗ್ತೈತೆ. ನಾನು ನೋಡ್ತಾ ಇದ್ದೀನಲ್ಲ ಈಗ. ಬೆಳಗ್ಗೆ 6 ಗಂಟೆಗೆ ಹೋಗಿ 12 ಗಂಟೆ ತನಕ ಕೆಲಸ ಮುಗಿಸ್ಕೊಂಬತ್ತಾನೆ, ಒಳ್ಳೆ ಕೆಲಸ ಐತಿ. ಆದರೆ ಅವನಿಗೆ ಬಂದಮೇಲೆ ಏನು ಮಾಡೋಣ ಅಂದಂಗೆ ಅನ್ನಿಸ್ತೈತೆ. ಆ ಕಡೆಗೆ ಆತ ಮಾತಾಡ್ತಿದ್ದಂಗೆ ಇದ್ದಾರೆ ಮನೆ ಹಿಂದೆ. ದುಡ್ಡು ಕೇಳ್ತಿರ್ಬೇಕೇನ, ಸರಿಯಾಗಿ ಹೇಳೋಣ ಬಾಯಿಲಿ. ನಡಿ ಆಸಿಗೆ ನಮ್ಮ ಸೊಸೆ ಸಾಕಾಗಲಿಲ್ಲ ಅಂದ್ರೆ ನಾವೆಲ್ಲ ಸಾಕ್ತೀವಿ. ನಡಿ ಆಸಿಕೆ ಅಂತ ಹೇಳೋಣ ಇಬ್ಬರಳನು. ಇಲ್ಲೆಲ್ಲೆಲ್ಲನು ತಿರ್ಗಾ ಇರಬಾರ್ದು, ಹಂಗೆ ಮಾಡಿಬಿಡ್ಬೇಕು ಇವನ್ನ. ಅವನಿಗೆ ಮನಸ್ಸು ನಿಲ್ತಾ ಇಲ್ಲ. ನಡಿಯೋದಿಲ್ಲ ನೋಡ, ಏನು ಮಾತಾಡ್ತಾನೆ ಅವನು. ಏನೋ ಬಿಡತ್ತ ಅಂತ ಸುಮ್ಮನಿದ್ದಂಗೆಲ್ಲ ಯಾಕೆ ಜಾಸ್ತಿ ಮಾಡ್ತಾ ಇದ್ದಾನೆ ಇವನು. ಅವ್ನಿಗೆ ಆಲೇನೆ ಹೋಗೊಂದು 50,000 ಕಳೆದ್ನಲ್ಲ, ಮನ್ಸು ಇವಾಗ ಇಡ್ತದಾಗಿಲ್ಲ. ಸರಿಯಾಗಿ ಹೇಳೋದು ನಡೀಲಿ. ಇದ್ರಿ ಇಲ್ಲಂದ್ರೆ ಹೋಗಲೇ ನಮ್ಮ ಸೊಸೆನ ನಾವು ಸಾಕ್ತೀವಿ ಆಸಿಕೆ ಅಂತ ಹೇಳ್ಬಿಡೋಣ. ಕೊಡೆ ಅಂತಂದ್ರೆ ಏನು ನಿಮ್ಮ ಅಪ್ಪನ ಮನೆಯಿಂದ ತಂದಿದ್ದ ನೀನು ದುಡ್ಡ? ನಾನು ದುಡ್ದಿರೋದು ನಮ್ಮ ಅಪ್ಪ ದುಡ್ದಿರೋದು ಕಣೆ. ಎಣ್ಣೆಸಿಂದ 2,000 ಕೊಡು ಅಂತಂದ್ರು ಕೊಡಲ್ಲ ಅಂತ ಇದೆಯಲ್ಲ ನೀನು. ಎಷ್ಟಿರ್ಬೇಕಲ್ಲ ನಿನಗೆ? ನಿಮ್ಮ ಅಪ್ಪನ ಮನೆಯಿಂದ ತಂದಿದ್ದೇನೆ ದುಡ್ಡ? ಎಲ್ಲಿ ತಂದೆ ನೀನು ದುಡ್ಡ? ಎಲ್ಲಿ ತಂದೆ ಅಂತ ನೀನು ಮಾತಾಡೋ ಜೀವನ್. ಅಪ್ಪನ ಮನೆ ಅಂತ ಎಲ್ಲ ಮಾತಾಡಿದ್ರೆ ಸರಿಯಾಗೋದಿಲ್ಲ. ನಮ್ಮ ಅಪ್ಪನ ಒಮ್ಮೆ ಸರಿ ಮಾತಾಡ್ಬೇಡ ನೀನು. ಸರಿಯಾಗಿ ಮಾತಾಡೋ ಮಾತುಗಳನ್ನ. ಏನು ಮಾತಾಡ್ತೀಯ ನೀನು? ಮತ್ತೆ ಯಾಕೆ ಕೊಡಲ್ಲ ನೀನು? ಕೊಡಲ್ವಲ್ಲ ನೀನು? ಯಾಕೆ ಕೊಡಲ್ಲ ಅಂತ ನಾನು ನೆನ್ನೆಸಿಂದ ಸುಧಾರಿಸಿದ್ದೀನಿ, ಒಳ್ಳೆ ಮಾತಲ್ಲಿ ಕೇಳ್ತಾ ಇದ್ದೀನಿ. ಏನು 2,000 ರೂಪಾಯಿ ಗತಿ ಇಲ್ವಾ ನನಗೆ? 2,000 ರೂಪಾಯಿ ಕೊಡೆ ಅಂತ ಅಂದರೆ ನಾನೇನು 50,000 ಕೇಳಿದ್ನೆ, ಏನು 20,000 ಕೇಳಿಲ್ಲ, 2,000 ಅಷ್ಟೇ. ಏನು 2,000 ಕೊಡಮ್ಮ ಅಂತಂದರೆ 2,000 ರೂಪಾಯಿಗೂ ನೀನು ಕೈವಟ್ಟು ಬೇಡಬೇಕಂತಂದರೆ ಯಾವ ಗಂಡಸಿಗೆ ತಾನೇ ಸಿಟ್ಟು ಬರೋಕ್ಕಿಲ್ಲ ಹೇಳು? ಎಲ್ಲರಿಗೂ ಸಿಟ್ಟು ಬಂದೇ ಬರುತ್ತೆ. ಮಾತಾಡ್ತಾರೆ. ನಾನಲ್ಲ, ನನ್ನ ಜಾಗದಾಗ ಬೇರೆ ಯಾರಿದ್ರು ಮಾತಾಡ್ತಾರೆ. ಕೊಡೋದು ಕಲಿ ಸುಮ್ಮನೆ. ಮಾಮನ್ ಕೇಳೋಗು, ನನಗೇನು ಇಲ್ಲಿ ತಲೆ ತಿಂತೀಯ? ಹೋಗ ಮಾಮನ್ ಕೇಳು, ಹೋಗಲ್ಲಿ. ಕೊಡಪ್ಪ, ನನಗೆ 2,000 ರೂಪಾಯಿ ಬೇಕು, ನಾನು ಇಸ್ಪೆಟಾಡಕ್ಕೆ ಹೋಗ್ಬೇಕಂತ ಕೇಳೋಗೋಗು. ಅದಕ್ಕೆ ಮಾತ್ರ ಆಗಲ್ಲ. ಹೋಗಿ ಕೇಳೋಗೋಗು. ನೀನು ಕೊಡು ಅಂತ ಹೇಳ್ತೀರ, ನೀನು ತಾನೇ ಎಲ್ಲ ನನ್ನ ಅಕೌಂಟ್ ಹಾಕೋದು ಇಸ್ಕೊಂಡು ಎಲ್ಲ ಬಾಂಡ್ ಮಾಡಿ ಇಕ್ಬಿಟ್ಟಲ್ಲ. ನನಗೆ ನಿಜ, ನನಗೆ ಅಷ್ಟೇ ಸಿಟ್ಟು ಗೊತ್ತಿಲ್ಲ. ಎಲ್ಲ ನಿನ್ನ ಅಕೌಂಟ್ನಾಗ ಇಕ್ಕೇಳಪ್ಪ ಅಂತ ಬಿಟ್ಬಿಟ್ಟು ಅಕೌಂಟ್ನಾಗ ದುಡ್ಡು ಇಕ್ಕಮ್ಮ ಕೊಟ್ನಲ್ಲ, ಅವಾಗ ಚೆನ್ನಾಗಿದ್ದೆ. ಅವಾಗ ಒಂಥರ ನಿನಗೆ ಖುಷಿ. ಅಕೌಂಟ್ನಾಗ ದುಡ್ಡು ಇಕ್ಕಮ್ಮ ಕೊಟ್ಬಿಟ್ಲು ನನ್ನ ಹೆಂಡ್ತಿ. ಒಂದು 5 ಲಕ್ಷ ದುಡ್ಡು, 5,5 ಲಕ್ಷ, 5,70,000 ನನ್ನ ಹತ್ರ ದುಡ್ಡು ಐತೆ, ನಾನೇ ರಾಜ, ನನ್ನಂಗೆ ಯಾರೂ ಇಲ್ಲ ಅಂತ ಹೇಳಿ ಅನ್ಕೋಬಿಟ್ಟು ಅವಾಗ ಒಂಥರ ನಿನಗೆ ಖುಷಿ. ಕೊಟ್ಟವ್ರೆ ಅಂತ ಭೂಮಿ ಮೇಲೆ ನಾನಿಲ್ಲ, ಮನ್ಸು ಕೈಗೆ ಸಿಕ್ತಿಲ್ಲ ಅನ್ನೋ ಥರ ಅದ್ರಾಗ 50,000 ಎತ್ಕೊಂಡು ಅಲ್ಲ ಕಳೆದು ಬಿಟ್ಟಲ್ಲ. ಇವಾಗ ಎಲ್ಲ ಇಸ್ಕೊಂಡಿದ್ದಕ್ಕೆ ಸಿಟ್ಟು ಬಂದ್ಬಿಟ್ಟೈತೆ. ಕೊಳ್ಳಪ್ಪ ನಿನಕ್ಕೆ ಎಲ್ಲ ಇಕ್ಕೊಂಡು ಆಗ್ಲಲ್ಲ 5,000 ತಾಣೋಗಿ ಅವ್ರ ಬಾಯಕ್ಕೆ ಇಕ್ಕ ಬಾಲಿ ಅಂತ ಹೇಳಿದ್ರೆ ಅವಾಗ ನಾನು ಒಳ್ಳೆವಳು. ಅವಾಗ ಸಿಟ್ಟು ಬರ್ತಿರ್ಲಿಲ್ಲ. ಸ್ವಾತಿ ಅಂತೇಳಿ ಅವಾಗ ಚೆನ್ನಾಗಿ ಮಾತಾಡ್ಸ್ಕೊಂಡು ಚೆನ್ನಾಗಿರ್ತಿದ್ದೆ. ಇವಾಗ ಎಲ್ಲ ಇಸ್ಕೊಬಿಟ್ಲಲ್ಲ ಅನ್ನೋದೊಂದು ಸಿಟ್ಟು ನಿನಗೆ. ನೀನು ಎಂಥವನು ಇದ್ರಾಗೆ ಗೊತ್ತಾಗ್ತೈತೆ ನಿನ್ನ ಬುದ್ಧಿ ಎಂಥದ್ದು ಅಂತ. ನೀನು ಇಸ್ಕೊಡ್ಬಾ. ಇಲ್ಲ, ನಾನು ಯಾಕೆ ಇಸ್ಕೊಡೋಣ? ನಾನು ಬಿಡಿಸ್ಕೊಂಬಂದಿದ್ದೆಲ್ಲ ಮಾಮನ ಕೈ ಕೊಟ್ಟಿದ್ದೀನಿ. ಆ ಮಾಮನೇ ತರುತ್ತೆ ಮನೆಗೆ ಏನು ಬೇಕಿದ್ರು ಎಲ್ಲ ಮಾಮಂದೇ ವ್ಯವಹಾರ. ನಾನು ಏನೂ ಇಕ್ಕೊಂಡಿಲ್ಲ. ಹೋಗ ಮಾಮಂತಾಗ ಇಸ್ಕೋಗಿ ಹೋಗು. ಹೋಗಿ ಕೊಡಪ್ಪ ಅಂತ ಕೇಳೋಗೋಗು ನೀನು. ಯಾಕೆ ನನ್ನ ತಗಾದ್ರೆ ಜೋರು ಮಾಡ್ತೀಯ, ಅವ್ರ ಜೋರು ಮಾಡೋಕ್ಕಾಗಲ್ವಾ ನಿನಗೆ? ಅಣ್ಣ ಸರಿ ಅದನ್ ಕಣ್ಣಣ್ಣ ನೀನು. ಯಾಕಲೆ 2,000 ರೂಪಾಯಿನ ಬಾರ ಕೊಡ್ತೀನಿ. ಬಾರ ಕೆಲಸ ಮಾಡಬಾರ, ಅಲ್ಲಿ ಬಿಗೆ ಪೈಪ್ ತೆಗ್ದು ಬಾರಲ್ಲ ಇಲ್ಲಿ ಹೇಳ್ತೀನಿ. ಅವು ಇವಕ್ಕೆಲ್ಲ ಡ್ರಿಪ್ ಮಾಡಬೇಕು. ಬಾರ ಅದೆಲ್ಲ ತೆಗೆದು ಪೈಪ್ ಉಣಿಸು, ಕೊಡ್ತೀನಿ 2,000 ರೂಪಾಯಿ ದುಡ್ಡು ತಗೊಬಂತೆ. ನೋಡು ಮಮ್ಮ, ನಾನು ಹಿಂಗೆ ಮನೆಯಿಂದ ಬಂದು ಹಿಂಗೆ ಚೆನ್ನಾಗಿ ಹಿಂಗೆ ಕುಕ್ಕಂಡ್ರೆ ಸಾಕು. ಕೊಡೆ, ನೀನು ನಿಮ್ಮ ಅಪ್ಪನ ಮನೆಯಿಂದ ತಂದಿದ್ದೇನೆ ದುಡ್ಡ. 2,000 ರೂಪಾಯಿ ನೆನ್ನೆಯಿಂದನ ಇಸ್ಕೊಂಡು ಇವಾಗ ನಾನೆಲ್ಲ ಬಾಂಡ್ ಮಾಡಿದ್ನಲ್ಲ ಮಮ್ಮ, ಅದಕ್ಕೆ ಇವಾಗ ಸಿಟ್ಟು. ಬಾಂಡ್ ಮಾಡಿಸಿದ್ಲಲ್ಲ, ಎಲ್ಲ ಇಸ್ಕೊಂಡಲ್ಲ ದುಡ್ಡು ಅನ್ನೋದೊಂದು ಸಿಟ್ಟು. ಎಲ್ಲ ತೊತ್ತಾರೆ. ಸುಮ್ಮ ಕೂಕಣ, ಏನು ಮಾತಾಡ್ತೀಯ? ಹಂಗೇನ ಮಾತಾಡೋದು ನೀನು? ನಡಿಯ ಹೇಳ, ನೀನು ಇರೋದಾದ್ರೆ ಇರು, ಇಲ್ಲಾದ್ರೂ ಹೋಗ್ತೀರಿ. ನಮ್ಮ ಸೊಸೆ ನಾವೆಲ್ಲ ನೋಡ್ಕೊಂತೀವಿ ಅಷ್ಟೇನಿ. ನೀನು ಜಾಸ್ತಿ ಮಾತಾಡಬೇಡ, ಅವಳಿಗೆ ಜಾಸ್ತಿ ಟೆನ್ಷನ್ ಕೊಡಬೇಡ ಇಂಥ ಟೈಮ್ನಾಗೆ. ಅಷ್ಟೇ, ಇರೋದಾದ್ರೆ ಇರು, ಎಲ್ಲ ಹೋಗ್ತಿರು ನೀನು ಸುಮ್ಮನೆ. 2,000 ರೂಪಾಯಿ ತಗೊಂಡು ಏನಕ್ಕೆ ನಿನ್ಗೆ 2,000 ರೂಪಾಯಿ? ಅಲ್ಲ ನೋಡು, ಏನಕ್ಕೆ ನೀನು 2,000 ರೂಪಾಯಿ ಕೇಳ್ತಾ ಇದೀಯಾ? ನೀನು ಅಲ್ಲಿ ಪೈಪ್ ಉಣು, ಇಲ್ಲಿಂದನ ಆಗೋ ಅಲ್ಲಿ ತೆಂಗಿನ ಗಿಡ ತಗೊಂಡು ಉಣ್ಬೇಕಲ್ಲಿ ಬೋರ್ ತಗ್ಲಿಂದಾನ. ಅಲ್ಲಿಗಾನ ನೀನು ಒಬ್ಬನೇ ತೆಗೆದು ಉಣು, 2,000 ರೂಪಾಯಿ ಇಸ್ಕೊಂಡು ಕೊಡ್ತೀನಿ. ಅದನ್ನ ಬೇಕಾದ್ರೆ ತಣ್ಣಗೆ ಕಷ್ಟಪಟ್ಟು ದುಡ್ದು ಬೇಕಾದ್ರೆ ಆಡು. ಸುಮ್ಮನೆ ಇಸ್ಕೊಂಡೋಗಿ ಯಾವ ದುಡ್ಡು ಈಗ ದುಡ್ಡು ತಗೊಂಡೋಗಿ ಅಲ್ಲಿ ಆಡಿ ಅವ್ರ ಬಾಯಕ್ಕೆ ಇಕ್ಕೆ ಬಂದುಬಿಟ್ರೆ ಅದು ಬೆಲೆ ಗೊತ್ತಾಗಲ್ಲ. ನೀನು ಕಷ್ಟಪಟ್ಟು ಕೆಲಸ ಮಾಡಿ ಅದು 2,000 ರೂಪಾಯಿ ತಗ. ಅವಾಗ ಮೈನವಾಗಿರುತ್ತೆ ನಿನಗೆ ಅದನ್ನು ತೆಗೆದು ಪೈಪ್ ಲೈನ ತೆಗೆದು ಮೈನವಾಗಿರುತ್ತಲ್ಲ,
ನಾನು ಬೆಳಗ್ಗೆಯಿಂದ ಕಷ್ಟಪಟ್ಟಿದ್ನಪ್ಪ ಈ 2,000 ರೂಪಾಯಿ ದುಡಿಯೋಕೆ ಇವಾಗ ಹೆಂಗೆ ತಗೊಂಡಾಗ ನಾನು ಬಂದು ಮನ್ಸು ಬರುತ್ತೆ ನಿನಗೆ. ನೋ ಈಗ ಒಳ್ಳೆ ಕೆಲ್ಸಕ್ಕೆ ಸೇರ್ಕೊಂಡಿದೀಯ. 6 ಗಂಟೆಗೆ ಹೋಗಿ 12 ಗಂಟೆ ಹೇಳತ್ತಿ ಮಂತಕ್ಕೆ ಬತ್ತೀಯ. ನಿನಗೆ ಅಲ್ಲೇನೆ ಏನು ಮಾಡೋಣ ನಮ್ಮಂಗೆ ಬೈಗ ಆಗತ್ತಕ್ಕ ಕುತ್ಕೊಂಡು ಏನು ಮಾಡೋಣ ನಮ್ಮಂಗೆ ಎಳಿತಾ ಇರುತ್ತೆ. 12 ಗಂಟೆಗೆ ಬಂದಾನೆ ಆತನ ಸೊಪ್ಪು ತರಕಾರಿ ಆತನ ಮಾರಕ್ಕೆ ಹೋಗ. ಅದೇ ಮತ್ತೆ 12 ಗಂಟೆಗೆ ಕೆಲಸ ಮುಗಿಯುತ್ತಲ್ಲ, 6 ಗಂಟೆಗೆ ಹೊತ್ತು ಬಟ್ಟೆ ಹೋಗಿ 12 ಗಂಟೆ ಹೊಡತಿಗೆ ಬಂದ್ಬಿಡ್ತಾರಲ್ಲ. 12 ಗಂಟೆಯಿಂದ ಬೈಗಾಗತ್ತಕ್ಕ ಏನು ಮಾಡೋಣ ಅಮ್ಮಂಗೆ. ಆವಾಗಲೇ ಹೋಗಿರೋದು ಇದು ಕೆಲಸ. ಯಾವಾಗ ಕಡಿಮೆ ಆಯ್ತಾ ಆವಾಗಲೇ ಇದಾಗಿರೋದು. ಹೊಲ್ದಾಗ ಕೆಲಸ ಮಾಡಲಿ ಅವ್ರು ಬಂದಾರು ಅಷ್ಟೇನೆ. ಅಲ್ಲೇ ಸಾಕಾಗಿರುತ್ತೆ ನಮ್ಗೆ ಎಲ್ಲಿ ಮಾಡೋಣ. ಅಯ್ಯೋ ನಾವು ಅಲ್ಲೇ ನಾವೇನು ಕುತ್ಕೊಂಡು ಬರಲ್ಲ, ನಮಗೂ ಅಲ್ಲಿ ಕೆಲಸ ಐತಿ. ಅಲ್ಲಿ ಬೆಳಗ್ಗೆ 6 ಗಂಟೆಗೆ ಹೋದಾರು 5 ಗಂಟೆ 5 ಗಂಟೆಗೆ ಎದ್ದಾಡಬೇಕು, 5:15 ಮನೆ ಬಿಡಬೇಕು, 6 ಗಂಟೆ ಹೊಡತ್ತೀವಿ ಅಲ್ಲಿಗೆ ಹೋಗ್ಬೇಕು. 12 ಗಂಟೆಗೆ ಬರ್ತೀವಿ. 12 ಗಂಟೆಗೆ ಬಂದರೆ 12:15 ಆಗುತ್ತೆ. ಹೋದಾರು ಚೆನ್ನಾಗಿ ಕುಕ್ಕಮಲ್ಲ. ನಾನು ಹಂಗೆ ಬೇಗ ಬೇಗ ಕೆಲಸ ಮಾಡಿ ಬರೋದು. ಬರಲ್ಲ, ಎದ್ದೋಗಿ ಬರ ಸಾಕಾಗಲಿಲ್ಲ ಅಂದ್ರೆ ನಾವೆಲ್ಲ ಸಾಕ್ತೀವಿ. ಬರ ನಮ್ಮ ಸೊಸೆ ನಮ್ಗೆ ಏನು ನೋಡ್ಕೊಂಬದೇನು ದೊಡ್ಡದಲ್ಲ. ಇಂಥ ಟೈಮ್ನಾಗ ಅಮ್ಮ ಹೋಗಿ ದುಡ್ಕೊಂಬರುತ್ತಲ್ಲ ಆಮೇಲೆ ಮೈ ಮೇಲೆ ನೀನು ಬರ ಹೋಗು. ಬರಲ್ಲ ಬರ ಹೋಗಿ ಬರ. ನಿನ್ನೇನು ನಾವು ನೆಚ್ಕೊಂಡಿಲ್ಲ. ಬರಲ್ಲ ನೀನು ಆಗ ಜೀವಿತ ಇಬ್ಬರಳು ಬದಲಾಗಲ್ಲ ಬಿಡು. ಇಬ್ಬರು ಮಕ್ಳಿದ್ರು ಇಬ್ಬರಳು ಅಂತಾರೆ ಕಣ. ನೀವು ಯಾವತ್ತೂ ಉದ್ಧಾರ ಆಗಲ್ಲ. ನೀವು ಉದ್ಧಾರ ಆಗಲ್ಲ. ಅದು ಹಂಗೆ, ಅದು ಉದ್ಧಾರ ಆಗಲ್ಲ, ನೀನು ಉದ್ಧಾರ ಆಗಲ್ಲ. ಇಬ್ಬರಳು ಅವ್ರೇನೆ. ಏನು ಮಾಡ್ತೀಯ? ಇಂಥ ಮಕ್ಳು ಹುಟ್ಟಿರೋದು ನಮ್ಮ ಕರ್ಮ. ತಂದೆ ತಾಯಿಗೆ ಒಳ್ಳೆ ಮಕ್ಳು ಇರ್ಬೇಕು ಕಣಪ್ಪ. ಇಂಥವ್ರು ಇರಬಾರ್ದು. ಇಂಥವ್ರು ಇದ್ಬಿಟ್ರೆ ಭಾಳ ಕಷ್ಟ. ಇನ್ನು ಅನ್ಕೊಂಬದು ಗೊತ್ತೈತಿ. ದುಡ್ಡು 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 ಅಂತಂದ್ರೆ ನಾ ಅವಳೇನಲ್ಲಿ ಗಿಡದ ಬಿಡಿಸ್ಕೆ ಬರ್ತಾಳೇನ ದುಡ್ಡ. ಯಾಕೆ ಏನಾತಲ್ಲ ಪಾಂಡಿ? ದುಡ್ಡು ಕೊಡೋ ಅಂತ ಪಾಪ ಎಮ್ಮನ್ನ ನಂಗೆ ಪೀಡಿಸ್ತಾ ಇದ್ದಾನೆ ನೆನ್ನೆಸಿಂದಲ್ಲ. ಅದಕ್ಕೆ ನಿಮ್ಮ ಅಪ್ಪನ ಮನೆಯಿಂದ ತಂದಿದ್ದೆ ಅಂತ ಅನ್ನಂತೆ. ಅದಕ್ಕೆ ಯಾರೇನ ಅವ್ರ ಅಪ್ಪನ ಮನೆಯಿಂದ ತರಲ್ ಕಣಲಿ. ನೀನು ಫಸ್ಟ್ ಸರಿಯಾಗಿರೋದು ಕಲಿ ಅಂತ ಬೈತಾ ಇದೀವಿ. ನೀನು ನೋಡ್ಕೊಂಬಕ್ಕಾಗಲಿಲ್ಲ ಅಂದ್ರೆ ಬಾರ ಹೋಗಿ ನನ್ನ ಸೊಸೆನ ನಾವು ನೋಡ್ಕೊಂತೀವಿ ಅಂತ ಹೇಳ್ತಾ ಇದ್ದೀನಿ. ನೋಡ್ಕೊಂಬಕ್ಕಾಗಲಿಲ್ಲ ಅಂದರೆ ಚೆನ್ನಾಗಿರೋ ದುಡ್ಡು ಕೊಟ್ಬಿಟ್ವಲ್ಲಣ್ಣ, ಅದೇ ಬಂದಿದ್ದು ಅವ್ನ ಕೈಗೆ. ನಾನು ದುಡ್ದಿರೋದು ಇತ್ತೇಳು. ನಾನು ದುಡ್ದಿರೋದ ಖರ್ಚು ಮಾಡಿದ್ದೀನಿ ಅಷ್ಟೇ. ನಾನೇನೋ ಅವಾಗ ಏನಕ್ಕ ಹೋದೆ ಅವಾಗ ಆಯ್ತು. ಇವಾಗೇನು ನಾನೇನು ಹೋಗಲ್ಲ. 1,200 ರೂಪಾಯಿ ನನಗೂ ಇಕ್ಕೇಬೇಕು. ಮತ್ತು ನನಗೇನ್ಕನ ಬೇಡವೆ ಜೋಮ್ನಾಗೆ ಬರೀ ಕೈ ಆಗೈತೆ. ಅದಕ್ಕೇ ನನಗೂ ಏನ್ಕನ ಬೇಕಲ್ಲ ಅಂತೇಳಿ 1,200 ರೂಪಾಯಿ ಕೊಡಮ್ಮ ಇಕ್ಕೆಂತೀನಿ ಅಂತ ಕೇಳ್ತಾ ಇದ್ದೀನಿ. ಕೊಡಲ್ಲ, ನೀನೇನಂದ್ರೂ ಕೊಡಲ್ಲ, ಅಷ್ಟೇ ಹೋಗ್ತಿರು. ನಾವು ಹೆಂಗೆ ಬಿಗಿ ಮಾಡ್ಬೇಕಂಬುದು ಗೊತ್ತೈತಿ. ನೀನು ಎಲ್ಲ ನೋಡ್ಕೊಂತೀವಿ ಕಣಣ್ಣ. ಅವ್ನು ಹೋಗ್ಲೇಳು ಆ ಸೊಸೆ. ನಮ್ಮ ಸೊಸೆ ಇಂಥ ಟೈಮ್ನಾಗೂ ಪಾಪ ಮಾರಾಗಿತ್ತು ನಮ್ಮಮ್ಮ ಕೆಲ್ಸಕ್ಕೆ ಹೋಗ್ಕೊಂಡು. ಪಾಪ ರಜಾ ಕೊಡ್ತಾರೆ ವಾರಕ್ಕೊಂದೊಂದು. ರಜಾ ಹಾಕ್ಕೊಂಡಿರಮ್ಮ ಅಂತ ಅಲ್ಲೂ ರೆಸ್ಟ್ ಮಾಡೋಕ್ಕೆಲ್ಲ ಜಾಗ ಕೊಡ್ತಾರಂತೆ. 11 ಗಂಟೆ ಎಲ್ಲ ಹಣ್ಣು ಹಂಪ್ಲೆ ಎಲ್ಲ ಕೊಡ್ತಾರಂತೆ. ಅದಕ್ಕೆ ಹೋಗ್ತೈತೆ ಅಮ್ಮ. 9 ತಿಂಗಳು ತಕ್ಕ ಸಂಬಳ ಕೊಡ್ತಾರೆ ಅಂತ. ಹೋಗ್ಲಿ ಬಿಡು. ಎಲೆ ಜೀವನ ಯಾಕಲ್ಲ ದುಡ್ಡು ನೋಡಿರ ಹಂಗೆ ಹೇಳು. ನೀವು ಯಾವಾಗ ಎಲ್ಲ 5 ಲಕ್ಷ ಅವ್ನ ಅಕೌಂಟ್ಗೆ ಹಾಕ್ಬಿಟ್ರೆ ಆವಾಗ ಅವನು ಇದಾಗ್ಬಿಟ್ಟ. ಅದಕ್ಕೆ ಮತ್ತೆ ದುಡ್ಡು ಅಂಬೋದು ಏನು ಬೇಕಾದ್ರೂ ಮಾಡುತ್ತೆ ಅಂತ ಹೇಳೋದು. ದುಡ್ಡು ಅಂಬೋದು ಭಾಳ ಜೋಪಾನವಾಗಿ ಮಾಡ್ಕೊಂಡು ಇಟ್ಕೊಂಡಿರ್ಬೇಕು. ದುಡ್ಡು ಅಂಬೋದು ಹೆಂಗೆ ಬೇಕಾದ್ರೆ ಏನು ಬೇಕಾದ್ರೂ ಆಗುತ್ತೆ ಅಂತಾರಲ್ಲ ಹಂಗೆ. ಎದಳೋ ಹೋಗ. ದುಡಿಯೋಕ್ಕಾಗಲಿಲ್ಲ ಅಂದ್ರೆ ಹೋಗಲೇ. ನೀನು ಸುಮ್ಮನೆ ನಿನ್ನ ದುಡ್ದು ನೀನು ಆಡ್ಕೊಂಡು ನೀನು ದುಡಿ. ನೀನು ದುಡ್ಡು ಆಡು ಅಷ್ಟೇ. ದುಡಿತಾ ಇರು, ಅಲ್ಲಿ ದುಡಿತಾ ಇರು ಆಡ್ತಾ ಇರು. ಬರ್ಬೇಡ ನೀನು ನನ್ನ ಸೊಸೆನ ಏನೂ ಕೇಳ್ಬೇಡ. ನಾನು ಬಸಣ್ಣಯ್ಯ 9 ತಿಂಗಳು ತಕ್ಕ ಹೋದರೆ ಸಂಬಳ ಚೆನ್ನಾಗಿ ಕೊಡ್ತಾರೆ. ಅಲ್ಲೇನೇ ಹೆವಿ ಅಂತ ಇವಾಗ ನನಗೆ ಕೆಲಸ ಕೊಡಲ್ಲ. ಯಾಕಂದರೆ ಹೋಗಿ 11 ಗಂಟೆ ರೆಸ್ಟ್ ಮಾಡಿ ಬರಗಮ್ಮ ಅಂತಾರೆ. ಮೊಳಕೆ ಕಾಳು ಕೊಡ್ತಾರೆ, ಹೆಸ್ರು ಕಾಳು, ಹಾಗೇನೆ ದಿನ ಹಣ್ಣು ಕೊಡ್ತಾರೆ, ಒಂದೊಂದು ಲೋಟ ಹಾಲು ಕೊಡ್ತಾರೆ, ಚೆನ್ನಾಗಿ ನೋಡ್ಕೊಂತಾರೆ. ಅದಕ್ಕೆ ನಾನು ಹೋಗಿ ಹೆಂಗೆ ಕೆಲಸ ಮಾಡಿದ್ರೆ 9 ತಿಂಗಳು ತಕ್ಕ ಸ್ಯಾಲ್ರಿ ಕೊಡ್ತಾರಲ್ಲ ಅಂತ ನಾನು ಕೆಲ್ಸಕ್ಕೆ ಹೋಗ್ತಿದ್ದೆ. ನೋಡಿ ಅಪ್ಪ ಇಂಥ ಅವತಾರಗಳು. 50 ಸಾವಿರ ಕಳೆದಿರೋಕ್ಕೆ ನನಗೆ ಎಷ್ಟು ಬೇಜಾರಾಗ್ತೈತೆ. ನನಗೆ ಬೋಲ್ ಬೇಜಾರಾಗ್ತೈತಿ. ಅಯ್ಯಪ್ಪ 50 ಸಾವಿರ ನಮಗೆಲ್ಲನ ನೀನು ಏನನ ನಮ್ಮ ಈ ಅಣ್ಣ ಏನು ಇಂಥ ಜಿಪ್ಪಣ ಅಂತ ಅಂದ್ಕೊಂಡ್ರು ಪರವಾಗಿಲ್ಲ. ಅವನು ನನಗಿಲ್ಲಡು 5 ರೂಪಾಯಿ ಕಳಿಯೋಕ್ಕೂ ಸುಮ್ಮನೆ ಯಪ್ಪ ಭಾಳ ಕಷ್ಟ. ಅವತ್ತಿನ ಕಾಲದಾಗ ನಮ್ಮ ಹುಡುಗರಿಗೆ ನಾವು 2 ರೂಪಾಯಿ ಕೊಡೋಕ್ಕೂ ಹೆಂಗೆ ಮಾತಾಡ್ತಿದ್ವಲ್ಲಪ್ಪ. 1 ರೂಪಾಯಿ ಕೊಡೋಕೆ ಹಂಗೇನೆ ನಮ್ಮ ಹುಡುಗರಿಗೆ ಎಷ್ಟು ಗೋಳಕ್ಕೆ ಎಂತಿದ್ದು ಕೊಡ್ತಿರ್ಲಿಲ್ಲ. ಮುದ್ದೆ ಉಣ್ಣೋಗ್ರಲ್ಲ ಕೊಡಲ್ಲ ಅಂತಿದ್ದಿ. ಹಿಂಗೆ ಅವತ್ತಿನ ಕಾಲ ಎಷ್ಟು ಕಷ್ಟ ಇತ್ತು ದುಡ್ಡಿಂದು. ಸುಮ್ಮನೆ ಐತೆ ಅಪ್ಪ ಯಾವತ್ತೂ ಖರ್ಚು ಮಾಡೋಕೆ ಹೋಗ್ಬಾರ್ದು. ನೋಡ್ರಿ ಇಂಥ ಅತ್ತೆ ಮಾವ ಸಿಗ್ಬೇಕೆಲ್ರಿಗೂ. ಹೋಗೋ ನನ್ನ ಸೊಸೆನ ನಾವೆಲ್ಲ ನೋಡ್ಕೊಂತೀವಿ ಅಂತೇಳಿ ಎಷ್ಟು ಚೆನ್ನಾಗಿ ಹೇಳ್ತಾ ಇದ್ರು. ನನಗಂತೂ ಭಾಳ ಖುಷಿ ಆಗ್ಬಿಡ್ತು. ನನ್ನ ಗಂಡ ಇಂಥ ಕೆಲಸ ಮಾಡಿರೋದೆಲ್ಲ ನನಗೆ ಮರ್ತೋಗ್ಬಿಡ್ತು. ಇವರು ಮಗನ ಕಡೆಗೆ ಸಪೋರ್ಟ್ ಮಾಡಿದರೆ, ನನ್ನ ಮಗನ ಯಾಕೆ ಹಿಂಗೆ ಮಾತಾಡ್ತೀವಿ ಹಂಗೆ ಹಿಂಗೆ ಅಂತ ಸಪೋರ್ಟ್ ಮಾಡಿದರೆ, ಅದಕ್ಕೆ ಯಾರು ತಪ್ಪು ಯಾರು ಸರಿ ಅಂತ ನೋಡಿಕೊಂಡು ಮಾತಾಡೋ ಅಂಥ ಹೆಣ್ಮಕ್ಳಿಗೆ ಅತ್ತೆ ಮಾವ ಸಿಗಬೇಕು. ಸುಮ್ಮನೆ ನನ್ನ ಮಗ ಅಂತೇಳಿ ಮಗನ ಪರ ವಹಿಸ್ಕೊಂಡು ಯಾವತ್ತೂ ಮಾತಾಡಬಾರ್ದು. ನಮ್ಮ ಅತ್ತೆ ನಮ್ಮ ಮಾಮ ಮಾತಾಡಿದ್ದಕ್ಕೆ ನನಗೆ ಸಿಕ್ಕಾಪಟ್ಟೆ ಖುಷಿ ಆಯಿತು ಅಂತ ಮಾತಾಡಿದ್ರು. ನೋಡ್ತಾ ಇರಿ ಏನೇನು ಅನ್ಬೋದಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಒಬ್ಬರನ್ನ ಕಮೆಂಟ್ ಮಾಡಿರಿ. ಹಾಗೆ ವಿಡಿಯೋ ಎಷ್ಟಾಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನೂ ಯಾರ್ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪದೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.